ಇಲ್ಲ, ಆಸ್ ಆನ್ ಟುಡೇ ಐ ಆಮ್ ಓನ್ಲಿ ರೆಪ್ರೆಸೆಂಟಿಂಗ್ ಪ್ರಜ್ವಲ್ ರೇವಣ್ಣ. ಆಸ್ ಆನ್ ಟುಡೇ ನೋಟಿಸ್ ಕೊಟ್ಟಾಗ SIT ಅವರು ನೋಟಿಸ್ ಅಲ್ಲಿ ಒಂದು ಅಂಶವನ್ನ ಹೇಳಿದ್ರು, ಅಂದ್ರೆ ನೋಟಿಸ್ ಪಡೆದ ತಕ್ಷಣ 24 ಗಂಟೆ ಒಳಗೆ ಹಾಜರಾಗ್ಲಿಲ್ಲ ಅಂತಂದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತೇಳಿ. ಈಗ ತಾವು ಒಂದು 7 ದಿನದ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಇದಕ್ಕೆ ಅಗ್ರಿ ಮಾಡ್ಕೊಂಡ್ರ ಹೇಗೆ? ನಮಗೆ ಅವರ ಮನೆಯ ಬಾಗಿಲಿನಲ್ಲಿ ಸಿಕ್ಕಿದಂತ ನೋಟಿಸ್ ನಲ್ಲಿ ಅಟ್ಲೀಸ್ಟ್ ನಾನು ಓದಿದ ನನ್ನ ನೆನಪಿನಲ್ಲಿ ಹೇಳೋದಾದ್ರೆ ಆ ರೀತಿ 24 ಗಂಟೆಯಲ್ಲಿ ಬರದೇ ಇದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಲ್ಲ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮಿ. ಆ ರೀತಿ ಹೇಳಿಲ್ಲ. ಬಂದು ಹಾಜರುಪಡಿಸಿ ಕಾನೂನಲ್ಲಿ ಅವ್ರದ್ದೊಂದು ಕೆಲವು ಪ್ರೊಸೀಜರ್ಸ್ ಇದೆ, ದೇ ಹ್ಯಾವ್ ಫಾಲೋಡ್ ಇಟ್. ಅಂಡ್ ನಮಗೆ ನಮ್ಮ ಇನ್ನಬಿಲಿಟೀಸ್ ಏನಿದೆ ಅಥವಾ ಡಿಫಿಕಲ್ಟೀಸ್ ಏನಿದೆ ಅದನ್ನ ವಿಚಾರಗಳನ್ನು ಅವ್ರಿಗೆ ನಾವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಸೊ 7 days ವಿಲ್ ಕಮ್ ಅಂಡ್ ಕೋಆಪರೇಟ್. ವಾಟ್ ಈಸ್ ದೇರ್ ಎನಿ ಅಫೆನ್ಸ್ ಫಾರ್ ದಟ್ ಮ್ಯಾಟರ್? 7 ದಿನದೊಳಗೆ ಬರ್ತಾರೆ ಆಬ್ವಿಯಸ್ಲಿ. when we have given some request, we have to stand by that request. As on today, we do not have any other things to be. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಥಿಂಕ್ ಆರ್ ವಾಟ್ ಟು ಡೂ ಅನ್ನೋದು ಅರ್ಥದಲ್ಲಿ ಇಲ್ಲ. ಏನು ಕಮ್ಯುನಿಕೇಶನ್ ಮಾಡಿದ್ವಿ, ವಿ ವಿಲ್ ಸ್ಟ್ಯಾಂಡ್ ಬೈ ದಟ್ ಕಮ್ಯುನಿಕೇಶನ್. ಫೋನ್ ಸಂಪರ್ಕದಲ್ಲಿ ಸರ್ ನಿಮಗೆ ಮನವಿ ಮಾಡಿ ಹೌದು ಅವರು ವಿದೇಶಕ್ಕೆ ಹೋಗಿದ್ರು, ಪರ್ಪಸ್ಫುಲಿ ಹೋದ್ರು ಅನ್ನೋ ತರದ ಚರ್ಚೆ. ಸೊ ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ದು ವಿದೇಶಕ್ಕೆ ಹೋದ್ರ? ಅದು ಸುಳ್ಳು ಸರ್, ಅಷ್ಟು ಮಾತ್ರ ಹೇಳಬಲ್ಲೆ. ಈ ಕೇಸ್ಗೋಸ್ಕರ ಅವರು ದೇಶ ಬಿಟ್ಟರು ಅನ್ನೋದು ಸುಳ್ಳು. ಒಂದು. ಎರಡನೇದು, ಐ ಥಿಂಕ್ ನಮಗಿಂತ ಹೆಚ್ಚು ನೀವೇ ಇನ್ವೆಸ್ಟಿಗೇಷನ್ ಅಥವಾ ಅದರ ಬಗ್ಗೆ ಕನ್ಕ್ಲೂಷನ್ಸ್ ಅಥವಾ ಅದರ ಬಗ್ಗೆ ಪ್ರೊಜೆಕ್ಷನ್ಸ್ ಆಲ್ರೆಡಿ ಆಗೋಗಿದೆ. ನನಗೂ ಆಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಐ ಡು ನಾಟ್ ನೋ ಯಾವತ್ತು ಹೊರಟ್ರು. ಬಟ್ ಅಟ್ ಲೀಸ್ಟ್ ಗೋಯಿಂಗ್ ಬೈ ವಾಟ್ ಈಸ್ ಟೋಲ್ಡ್ ಇನ್ ಮೀಡಿಯಾ, ಬಿಫೋರ್ ರಿಜಿಸ್ಟ್ರೇಷನ್ ಆಫ್ ದ ಕೇಸ್ ಹಿ ಹ್ಯಾಸ್ ಲೆಫ್ಟ್. ವೋಟಿಂಗ್ ಆದ ದಿನ ಹೋಗಿದ್ದಾರೆ ಸರ್. ಅಲ್ಲ, ಆಬ್ವಿಯಸ್ ವೋಟಿಂಗ್ ದಿವಸ ಇದ್ದಾರೆ, ಅದನ್ನ ನಾನು ನೋಡಿದೆ. ಆ ಇಮೇಜ್ ನೋಡಿದೆ. ಸೊ ಆಸ್ ಆನ್ 26 ಬಗ್ಗೆ ಗಂಭೀರವಾದಂತ ಆರೋಪ ಇರುವಂತದ್ದು ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿರುತ್ತೆ. ಆ ವಿಚಾರವಾಗಿ ಈಗ ಎಲೆಕ್ಷನ್ ಅಂದ್ರೆ ಅವತ್ತಾಗಿದ್ದ ಮರುದಿನ ಹೋಗಿರೋದ್ರಿಂದ ಇದು ಎಲ್ಲ ಒಂದು ಕಡೆ ಕೇಸ್ ಆಗಿರುವಂತ ಬೆನ್ನಲ್ಲೇ ಅವ್ರು ಹೋಗಿದ್ದಾರೆ. ಇದರಿಂದ ಕೇಸ್ ವಿಚಾರವಾಗಿ ಯಾವುದೇ ಒಂದು ವಿಚಾರಕ್ಕೂ 2 ಮುಖಗಳಿರುತ್ತೆ. ನೀವು ಮಾಧ್ಯಮದಲ್ಲಿದ್ದೀರಾ, ನಾವು ನಮ್ಮ ನ್ಯಾಯಾಲಯ ಅಥವಾ ನಮ್ಮ ಕಾನೂನು ವೃತ್ತಿಯಲ್ಲಿದ್ದೀವಿ. ಆ 2 ಮುಖಗಳನ್ನ ತೋರಿಸುವಂತ ಕರ್ತವ್ಯ ನಮ್ದಿರುತ್ತೆ. ನಿಮ್ಮ ಕೆಲಸ 2 ಮುಖಗಳನ್ನು ತೋರಿಸಿ ಜನಗಳ ಅದಕ್ಕೆ ಕನ್ಕ್ಲೂಷನ್ಸ್ ಕೊಡಬೇಕು. ನಮ್ಮ ಕೆಲಸ 2 ಮುಖಗಳನ್ನು ತೋರಿಸಿ ನನ್ನ ಕಕ್ಷಿದಾರ ಯಾವ್ದು ಮಟ್ಟದಲ್ಲಿ ಸರಿ ಇದೆ ಅಂತ ಹೇಳಿಸಿ ನಾವು ನಮ್ಮ ನ್ಯಾಯಾಧೀಶರ ಹತ್ರ ಜಜ್ಮೆಂಟ್ ತಗೋಬೇಕಾಗುತ್ತೆ. ಐ ಥಿಂಕ್ ವಿ ಆರ್ ಆಲ್ ಇನ್ ದ ಸೇಮ್ ಡೊಮೇನ್ ಇಸ್ ವಾಟ್ ಐ ಬಿಲೀವ್. ಇಲ್ಲ, ಈಗ ನಾವು ವಿ ಆರ್ ಕಮ್ಯುನಿಕೇಟಿಂಗ್.